ನಮ್ಮ ಕಾರ್ತಿಕ್ ಬ್ರೋ ಗಾಡಿ ರಿವ್ಯೂ ಮಾಡೋಣ ಬನ್ನಿ. ಟರ್ನ್ ಹೊಡಿತೀನಿ ನೋಡಿ. ಆಗ ಕುಯ್ ಇನ್ನು ಹೊಡಿಬೇಕು. ಕುಯ್ ಬಸ್ ಜೊತೆ ರೇಸಿಂಗ್. ಕಾಮನ್. ಸೊ ಗಾಯ್ಸ್, ಅಸ್ಸಲಾಮು ಅಲೈಕುಮ್. ನನ್ನ ವಿಡಿಯೋಗೆ ನಿಮ್ಮ ಸುಸ್ವಾಗತ. ಸೊ ಈ ಬೆಕ್ಕಲ್ಲು ನಮ್ಮ ಸೀಟಿಗೆ ಲಾಲ್ ಮಾಡೋದು. ಹಾಯ್ ಬ್ರದರ್. ಸೊ ನಮ್ಮ ದುಲಾರಿಯಲ್ಲಿ ಥಿಂಗ್ಸ್ ಎಲ್ಲ ಅಪ್ಡೇಟ್ ಆಗಿದೆ. ಸೊ ದುಲಾರಿ ಇವಾಗ ನಮ್ಮ ಕೂಲಿಂಗಲ್ಲಿದೆ. ಸೊ ಬೋರೆಲ್ಲ ಚೇಂಜ್ ಆಗೋಗಿದೆ, ಚೆಕ್ಔಟ್ ಮಾಡ್ಬೋದು. ಸೊ ಇಂಪೋರ್ಟೆಡ್ ಕ್ವಿಕ್ ಟೋಟಲ್ ಹಾಕಿದ್ದೀರಿ. ಕಾರ್ಬೋ ಚೇಂಜ್ ಆಗಿದೆ ಆ್ಯಂಡ್ ಬೋರ್ ಈಸ್ E3. ಸೊ ನಾವು ದುಲಾರಿನ ಇನ್ನೊಂದು ಐ ಥಿಂಕ್ ಸೊ 1.5 ತಿಂಗಳು ಇಲ್ಲ 1 ತಿಂಗಳು ಎತ್ತಕ್ಕಾಗಲ್ಲ, ಬಿಕಾಸ್ ಇಟ್ಸ್ ಇನ್ ಕೂಲಿಂಗ್. ಆ್ಯಂಡ್ ನಾವು ಇದನ್ನು ಬರೀ ಕಮ್ಮಿ ಸ್ಪೀಡಲ್ಲಿ ಓಡಿಸ್ಕೊಬೇಕು, ಲೈಕ್ ಅರೌಂಡ್ 30-40 ಅಷ್ಟೇ, ಅದ್ರ ಮೇಲೆ ಓಡ್ಸೋಕ್ಕಾಗಲ್ಲ. ಸೊ ಈ ಗಾಡಿಯಲ್ಲಿ ಇದ್ದಿದ್ದು ಬೋರೆ ಆ ಗಾಡಿಗೆ ಹಾಕಿರೋದು. ಸೊ ಇದರಲ್ಲಿ ಬಂದು ನಮ್ಮ RXZ ಒರಿಜಿನಲ್ ಬೋರ್ ಇತ್ತಲ್ಲ, ಈ ಗಾಡಿಗೆ ಹಾಕಿದ್ದೀರಿ WVಗೆ RXGಗೆ. ಆ್ಯಂಡ್ ಇದ್ರದ್ದು ಬಿಲ್ಟು ಅದಕ್ಕೆ ಹಾಕಿದ್ದೀರಿ, ಬಿಕಾಸ್ ಅಣ್ಣ ಏನು ಇಷ್ಟ ಆಗಿಲ್ಲ. ಸೊ ಇವತ್ತು ನಮ್ಮ ಝೆಡ್ಡಲ್ಲೇ ಪ್ರಯಾಣ. ಸೊ ಬನ್ನಿ, ಈ ಗ್ಲವ್ಸ್ಗಳು ಹಾಕಿದ್ರೆ ಅಪ್ಪ ಬಾಧೆ. ಸೊ ಚಳಿಗೆ ಅಂತ ಹಾಕ್ಕೊಂಡಿದ್ದೀನಿ, ಇಲ್ಲಾಂದರೆ ಹಾಕೊತಾ ಇದ್ದಿಲ್ಲ. ಸೊ ಗೈಸ್, ನಮ್ಮ ದುಲಾರಿ ಸ್ಪೀಡು ಏನಿದೆಯೋ ಇನ್ನೂ ನಾವು ಕನ್ಫರ್ಮ್ ಮಾಡೋಕ್ಕಾಗಲ್ಲ, ಬಿಕಾಸ್ ಕಾರ್ಬೋ ಎಲ್ಲ ಚೇಂಜ್ ಆಗಿದೆಲ್ಲ. ಸೊ ಟೈಮ್ ಆಗುತ್ತೆ ಅದಕ್ಕೆ. ಬಟ್ ಆಲ್ಮೋಸ್ಟ್ 140 ಪ್ಲೇಸ್ಗೆ ಈ ಕಿತ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀರಿ, ಬಿಕಾಸ್ 140-143 ನಮ್ಮ ಗಾಡಿ ಲಾಸ್ಟು. ಸೊ ಇವಾಗ ಈ ಬೋರಲ್ಲಿ ಸ್ವಲ್ಪ ಬೋರ್ ಟೈಟ್ ಇಕ್ಕಿದ್ದೀನಿ ನಮ್ಮ ದುಲಾರಿಯಲ್ಲಿ. ಆ್ಯಂಡ್ ಲೀವಿಂಗ್ ದ್ಯಾಟ್ ಎವ್ರಿಥಿಂಗ್ ಈಸ್ ಓಕೆ. ಆಲ್ರೆಡಿ ಇಟ್ಸ್ 6:30. ಸೊ ನಮ್ಮ ಕಾರ್ತಿಕ್ ಬ್ರೋ ಬರ್ತಾ ಇದ್ದಾರೆ. ಲಾಸ್ಟ್ ವಾರ ನಮ್ಮ ಯಶವಂತ್ ಬ್ರೋ ಎಲ್ಲ ಸ್ವಲ್ಪ ಬ್ಯಾಚ್ ದೊಡ್ಡದು ಆಗ್ತಾಯಿತ್ತು, ಬಟ್ ಮಳೆ ಜಾಸ್ತಿ ಸ್ಟಾರ್ಟ್ ಆಯಿತು. ಆ ಕಾರಣದಿಂದ ನಮ್ಮ ಬ್ರೋ ಬಂದಿಲ್ಲ. ನನ್ನ ಕೈಯಲ್ಲಿ ಎದೊಳಕ್ಕಾಗಿಲ್ಲ ಗುರು, ಆ ಚಳಿ. ಸೊ ಗುರು, ನಮ್ಮ ಹುಡುಗರು ಹೇಳ್ಬೇಕಾ, ಇನ್ನೊಂದು ಟೈಮ್ ಹೇಳಿದ್ರೆ ಬರೋದೇ ಇನ್ನೊಂದು ಟೈಮಿಗೆ, ಮತ್ತು ನಮಗೆ ಟೈಮಿಂಗ್ ಸೆನ್ಸ್ ಬಗ್ಗೆ ಹೇಳ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಬಾ ಕ್ರೇಜಿ ಆಗೈತಲ್ಲ. ಏನೋ ಎಲ್ಲ ಮಾಡ್ತಾ ಇದ್ದೀವಿ. $4 ಕೋಟಿ ತಮಾಷೆನಾ? 4 ಕೋಟಿ ತಮಾಷೆನಾ ಅಂದೆ. ಬ್ಲೂ ಅಲ್ಲಾರೋ, ಟೈರ್ಗಳು ಬರೋದು ಹಂಗಿರೋ. ಮುಂದೆ ಇಂಜಿನ್ ಇಲ್ಲ ಇದಕ್ಕೆ, ಹಿಂದೆ. ಬಾ ಓಪನ್ ಮಾಡ್ತಾ ನೋಡ್ಕೊಂಡು ಇವಾಗ. ಅವರಪ್ಪ ಯಾರೋ ಓ ಸ್ಟಾರ್ಟ್ ಮಾಡೋಣ.
ನಮ್ಮ ಕಾರ್ತಿಕ್ ಬ್ರೋ ಗಾಡಿ ರಿವ್ಯೂ ಮಾಡೋಣ ಬನ್ನಿ. ಸೊ ಗಾಡಿ ಬಂದು 135 5 ಸ್ಪೀಡು, ಗೇರ್ಗಳು ಫುಲ್ಲು ಪ್ರಾಬ್ಲಮ್ಮು. ಇನ್ನು ಮುಂದೆ ಹೇಳ್ತೀನಿ ಬನ್ನಿ ಏನೇನು ಪ್ರಾಬ್ಲಮ್ ಇದೆ ನಮ್ಮ ಕಾರ್ತಿಕ್ ಬ್ರೋ ಗಾಡಿಯಲ್ಲಿ. ಲ್ಯಾಂಬರ್ಗಿನಿ ನೋಡಿ ಖುಷಿ ಆಯಿತು, ಬಟ್ ನಿಜವಾಗ್ಲೂ ನಾವು ಸಿವಿಕ್ ಓಡ್ಸೋಂಗೆ ಅದನ್ನು ಓಡಿಸಿದ್ರೆ ಜನಗಳೆಲ್ಲ ನಮಗೆ ನೋಡ್ತಾರೆ. ಸೊ ನಮ್ಮ ಜಡ್ಡಲ್ಲಿ ವೀಡಿಯೋ ನೋಡಿ, ಕ್ಲಚ್ಚು ಫುಲ್ ಹಿಡಿದ್ರೂ ಗೇರ್ ಬೀಳ್ತಾ ಇಲ್ಲ, ಇದೊಂದು ಪ್ರಾಬ್ಲಮ್ಮು. ವೀಡಿಯೋ ಶೂಟ್ ನಡೀತಾ ಐತೆ, ಟರ್ನ್ ಹೊಡಿತೀನಿ ನೋಡಿ. ಆಗ ಕುಯ್ ಇನ್ನು ಹೊಡಿಬೇಕು, ಕುಯ್ ಇನ್ನು ಹೊಡಿಬೇಕು, ಕುಯ್ ಇಲ್ಲ. ಸ್ವಲ್ಪ ಹಿಂದೆ ಸ್ವಲ್ಪ ದೊಡ್ಡಿರೋರು ಕುತ್ಕೊಂಡಿದ್ದಾರೆ. ಸೊ ನಮ್ಮ ಈ ಗಾಡಿ ಹೋಗುತ್ತೆ ನೋಡಿ ಇವಾಗ. ಹೆಂಗೆ ಇಲ್ಲ ಗಾಡಿ ಓಡಬೇಕು ಇವತ್ತೇ, ಇಲ್ಲ ಗಾಡಿ ಸೀಸ್ ಆಗ್ಬೇಕು ಇವತ್ತು. ಎರಡರಲ್ಲಿ ಯಾವ್ದಾನ ಒಂದು. ಗಾಡಿಯಲ್ಲಿ ಬ್ರೇಕ್ಗಳಿಲ್ಲ. ಅಣ್ಣಂಗೆ ಏನು ಬೇಡ, ಗಾಡಿ ಓಡಿಸಿದ್ರೆ ಸಾಕು ಅಣ್ಣ. ಏನಂತ ಮಚ್ಚ, ಗಾಡಿ ಓಡಿದ್ರೆ ಸಾಕು, ನಮ್ಮನ್ನು ರೆಡಿ ಎಲ್ಲ ಮಾಡ್ಸೋದು ಏನಕ್ಕೆ. ಡೈರೆಕ್ಟ್ ಗೇರ್ ಶಿಫ್ಟು, ಕ್ವಿಕ್ ಶಿಫ್ಟ್ರು ಆ್ಯಡ್ ಮಾಡಿದ್ರಿ ಇದರಲ್ಲಿ. ಬಾ ಬ್ರೋ ಮಾತಾಡೋಣ. ಏನು ಗುರು ಪಿಕಪ್ಪು ನೋಡಿ, ಪಿಚ್ ಅಂತ ಹೊಡಿಯುತ್ತೆ ಇವಾಗ. ಇಂಪೋರ್ಟೆಡ್ ಗಾಡಿಗಳೆಲ್ಲ ಹೊಡ್ಕೊಳಲ್ಲ, ಟುಕು ಅಂತ. ಮುಂದೆ ವೀಲ್ ನೋಡಿ ಗುರು, ದಕ್ ಅಂತೈತೆ. ವಾವ್ ಏ ಬಸ್ ಅಣ್ಣ. ಬಸ್ ಜೊತೆ ರೇಸಿಂಗ್, ಕಾಮನ್. ಓಹೋ ಆಗ ನಮ್ಮ ಕಾರ್ತಿಕ್ ಬ್ರೋ ಗಾಡಿಗೆ ಬೀಟ್ ಹೊಡಿತಾವ್ರೆ. ಅದು ನಮ್ಮ ಕಾರ್ತಿಕ್ ಬ್ರೋ ಅವ್ರ ತಮ್ಮ. ಬನ್ನಿ, ಓಯ್ ಏನು ಓಡುತ್ತ ನೋಡಿ ಗಾಡಿ, ಟಕ್ ಓಹೋ. ಸೊ ನಾನು ಡುಲಾರಿ ನಮ್ಮ ಫಸ್ಟ್ ತೊಗೊಂಬಂದಾಗ ನಮ್ಮ ಡುಲಾರಿ ಸೇಮ್ ಕಲರ್ ಇದ್ದಿದ್ದು, ಇದೇ ಕಲರು. ಮೀಟ್ರೆಲ್ಲ ಇದ್ದಿಲ್ಲ. ಸೊ ಮೀಟ್ರು ನಾನು ಇದೇ ಥರ ಅಡ್ಜಸ್ಟ್ ಮಾಡಿಸಿದ್ದೆ. ಆವಾಗ ನನ್ನ ಹತ್ರ ಅಷ್ಟು ಕಾಸಿದ್ದಿಲ್ಲ ಇದು ಇಸ್ಕೊಳಕ್ಕೆ. ಸೊ ಮೇಡ್ ಇನ್ ಜಪಾನ್ ಅವಾಗೆಲ್ಲ ನನ್ನ ಹತ್ರ ಇಲ್ಲಿ ಬರೀ ಗಾಡಿ ರೆಡಿ ಮಾಡ್ಸೋಕ್ಕೆ ಸಾಕಾಗೋಗ್ತಾಯಿತ್ತು. ಸೊ ಆ ಲೆವೆಲಿಂದ ಬಂದಿರೋನು ನಾನು. ಸೊ ಇವಾಗ ಎರಡು ಗಾಡಿಗಳಿದೆ, ಸಾಲನೂ ಅಷ್ಟೇ ಇದೆ ತಲೆ ಮೇಲೆ. ಓ ಮೈ ರಿಮೆಂಬರ್ ಕಾರ್, ಲಾಟ್ಸ್ ಆಫ್ ಮೆಮೊರೀಸ್. ಎಲ್ಲೆಲ್ಲಿ ಹೋಗಿ ಬಂದಿದ್ದೀನಿ ಕಾರಲ್ಲಿ. ಸೊ ಕಾರ್ತಿಕ್ ಬ್ರೋ ಗಾಡಿನ ಫಸ್ಟ್ ಟೈಮ್ ನಾನು ಈ ಥರ ಓಡಿಸ್ತಾ ಇರೋದು, ಹುಚ್ಚನಾಗಿ ಓಡ್ಸಂಗೆ, ಯಾವಾಗ ಓಡಿಸಲ್ಲ. ಸೊ ಜಮಾನದಲ್ಲಿ ಹಿಂಗೆ ಹೋಗ್ತಾ ಹಿಂಗೆ ಎಳಿಬೇಕಾಗಿತ್ತು. ಅಯ್ಯ ವೀಲ್ ಮೇಲೆ ಬರ್ತೈತೆ. ಅಯ್ಯ ಪೆಟ್ರೋಲ್ ಎಲ್ಲ ಖಾಲಿನಾ? ಪೆಟ್ರೋಲ್ ಎಲ್ಲ ಖಾಲಿ ಅನ್ಕೊಂತಿಯಲ್ಲ? ಪೆಟ್ರೋಲು ಖಾಲಿ ಆಗೋಗುತ್ತಲ್ಲ. ಫುಲ್ ಮೈಲೇಜು.
ಸೊ ಬನ್ನಿಗ್ರೋ ಬ್ಲಾಗ್ನ ಎಲ್ಲ ಮುಗಿಸ್ಕೋಣ. ಲ್ಯಾಂಬರ್ಗಿನಿ ನೋಡಿದ್ದೀರಿ ಇವತ್ತು. ಸೊ ಒಳಗಡೆ ಫಸ್ಟ್ ಟೈಮ್ ನೋಡಿದ್ರು ನಿಜವಾಗ್ಲೂ ಹೇಳ್ಬೇಕಂದ್ರೆ. ಸೊ ಇನ್ಶಾಲ್ಲ ಒನ್ ಡೇ ಆದರೆ ಈಸ್ಕೊತೀರಿ. ಸೊ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ರೈಡ್ ಸೇಫ್ಲಿ. ಸಿಗೋಣ ಬ್ರೋ.